ನಮಸ್ತೆ, ಎಲ್ಲರನ್ನು ಮಾತಾಡಿಸ್ದಿ ಅಡುಗೆ ಆಟಕ್ಕೆ ಸ್ವಾಗತ ಸುಸ್ವಾಗತ. ನೋಡಿ ಈ ಕ್ರಿಸ್ಪಿ ಸ್ಪೈಸಿ ಚಿಲ್ಲಿ ಬಾಲ್ಸ್ ಏನು ಅಂತ ಗೆಸ್ ಮಾಡಿ. ಪಕೋಡನ? ಅಲ್ಲ. ಗೋಬಿನ? ಚಾನ್ಸೇ ಇಲ್ಲ. ಏನಿದು ಗೊತ್ತಾ? ಹಲಸಿನಕಾಯಿ ಮಂಚೂರಿ. ಬನ್ನಿ ಎಲ್ಲ ಸೇರಿ ಹಲಸಿನಕಾಯಿ ಮಂಚೂರಿ ಮಾಡಿ ತಿಂದೇ ಬಿಡೋಣ. ಒಂದು 25 ಹಲಸಿನಕಾಯಿ ಸೊಳೆಯನ್ನು ತೊಗೊಂಡಿದ್ದೀನಿ. ಇದನ್ನು ಎಷ್ಟು ಚಿಕ್ಕದಾಗಿ ಸಾಧ್ಯವೋ ಅಷ್ಟು ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ. ನಾನು ಇದನ್ನು ಚಾಪರಿಗೆ ಹಾಕ್ತಾ ಇಲ್ಲ, ಯಾಕೆ ಅಂತಂದರೆ ಚಾಪರ್ ಮೇಣ ಆಗಿಬಿಡತ್ತೆ. ಅದಕ್ಕೋಸ್ಕರ ನಾನು ಕೈಯಲ್ಲೇ ಇದನ್ನು ಕಟ್ ಮಾಡ್ಕೊತಾ ಇದ್ದೀನಿ. ನೋಡಿ, ಎಷ್ಟು ಚಿಕ್ಕದಾಗುತ್ತೋ ಅಷ್ಟು ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ. ಸ್ವಲ್ಪ ಟೈಮ್ ಬೇಕಾಗತ್ತೆ, ನಿಧಾನವಾಗಿ ಕಟ್ ಮಾಡ್ಕೊಳ್ಳಿ. ಮೇಣ ನೋಡಿ ಹೇಗೆ ಕಟ್ ಮಾಡ್ತೀಯಾ ಅಂತ ನನ್ನೇ ಆಟ ಆಡಿಸ್ತಾ ಇದೆ. ಅಂತೂ ಅಷ್ಟನ್ನು ಕಟ್ ಮಾಡಿಕೊಂಡೇ ಬಿಟ್ಟೆ. ಇದನ್ನು ಈಗ ನಾನು ಒಂದು ಪಾತ್ರೆಗೆ ಹಾಕೋತಾ ಇದ್ದೀನಿ. ಇದನ್ನು ಒಂದು 3ರಿಂದ 4 ನಿಮಿಷ ಬೇಯಿಸ್ಕೋಬೇಕು. ಬೇಯಿಸ್ಕೊಳ್ಳೋದ್ರಿಂದ ಬೇಗ ಫ್ರೈ ಆಗುತ್ತೆ. ಒಂದು 2 ಕಪ್ ನೀರನ್ನು ಹಾಕೋತಾ ಇದ್ದೀನಿ. 1/4 ಸ್ಪೂನ್ ಉಪ್ಪನ್ನು ಸೇರಿಸ್ಕೊಂಡೆ. ಹಾಗೆ ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ಬೇಯಿಸ್ಲಿಕ್ಕಿಟ್ಟೆ. ಒಂದು ಸಲ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಹಾಗೆ ಅಷ್ಟೊತ್ತಿಗೆ ನಾವು ಬೆಳ್ಳುಳ್ಳಿಯನ್ನು ಬಿಡಿಸ್ಕೊಂಡು ಬಿಡೋಣ. ಈ ಕೆಲಸ ಮಾತ್ರ ನನಗೆ ತುಂಬ ಬೇಜಾರದ ಕೆಲಸ. ಇದು ತುಂಬ ಚಿಕ್ಕದಾಗಿರುತ್ತಲ್ಲ, ಟೈಮ್ ಬೇರೆ ತೊಗೊಳತ್ತೆ. ಆದರೂ ಸುಲಭ ಮಾಡ್ಕೋತೀನಿ. ನಾನು ಕುಟಾಣಿಗೆ ಹಾಕ್ಕೊಂಡು ಇದನ್ನು ಜಜ್ಕೊಂಡೆ. ಇದು ಗೊತ್ತು, ಆಲ್ರೆಡಿ ನಾನು ಹೇಳಿದ್ದೀನಿ, ಹೀಗೆ ಮಾಡಿದ್ರೆ ಸುಲಭವಾಗಿ ಸಿಪ್ಪೆಲ್ಲ ಬಿಟ್ಕೊಂಡು ಬಿಡುತ್ತೆ ಅಂತ. ನೋಡಿ, ಬೇಗ 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 ಕೆಲಸ ಆಗೇ ಬಿಡುತ್ತೆ. ಹಲಸಿನಕಾಯಿ ಬಿಡಿಸ್ಕೊಳ್ಳೋಕ್ಕೆ ಮಾತ್ರ ತುಂಬ ಟೈಮ್ ಬೇಕಾಗತ್ತೆ. ಉಳಿದ ಕೆಲಸ ಎಲ್ಲ ಬೇಗ ಬೇಗ ಆಗಿಬಿಡತ್ತೆ. ನೋಡಿ, ಇದು ಸರಿಯಾಗಿ ಬೆಂದಿದೆ. ಈಗ ಸ್ವಲ್ಪ ಬೇಯಿಸ್ಕೊಂಡ್ರೆ ಸಾಕು. ತುಂಬ ಹೊತ್ತು ನಾವು ಒಲೆ ಮೇಲೆ ಇಟ್ಟರೆ ಕರ್ಗೋಗಿಬಿಡತ್ತೆ ಇದು. ಆಗ ಮಂಚೂರಿ ಮಾಡೋಕ್ಕೆ ಬರಲ್ಲ. ನೋಡಿ, ಎಲ್ಲ ಉದುರುದ್ರಾಗೇ ಇದೆ. ಇದನ್ನು ಈಗ ನಾನು ಸೋಸ್ಕೊತಾ ಇದ್ದೀನಿ. ಇದ್ರ ನೀರು ಸಪ್ರೇಟ್ ಮಾಡ್ಕೋಬೇಕು, ಅದು ಹಾಗೇ ಇರಲಿ. ಹಾಗೆ ಒಂದು ಡೊಳ್ಳು ಮೆಣಸನ್ನು ತೊಗೊಂಡಿದ್ದೀನಿ, ಅಂದರೆ ಕ್ಯಾಪ್ಸಿಕಮ್. ಇದನ್ನು ನಾನು ಚಾಪರಿಗೆ ಹಾಕ್ಕೊಬಿಡ್ತೀನಿ. ಅದಕ್ಕೆ ದೊಡ್ಡ ದೊಡ್ಡದಾಗಿ ಕಟ್ ಮಾಡ್ತಾ ಇದ್ದೀನಿ. ಹಸಿಮೆಣಸಿನ ಬದಲಿಗೆ ನಾನು ಇದನ್ನು ತೊಗೊಂಡಿದ್ದೀನಿ. ಹಾಗೆ ಖಾರಕ್ಕೆ ಮೆಣಸಿನ ಪುಡಿ ಹಾಗೂ ಸೂಜಿ ಮೆಣಸನ್ನು ತೊಗೋತಾ ಇದ್ದೀನಿ. ಹಾಗೆ 3 ಈರುಳ್ಳಿಯನ್ನು ತೊಗೊಂಡೆ ನಾನು. ಇದನ್ನು ಕೂಡ ಚಾಪರಿಗೆ ಹಾಕ್ಕೊಬಿಡ್ತೀನಿ ನಾನು. 2 ಸೈಡು ಹೀಗೆ ಕಟ್ ಮಾಡಿಕೊಂಡು ಸಿಪ್ಪೆಯನ್ನು ತೆಕ್ಕೊಂಡು ಹಾಗೆ ಚಾಪರಿಗೆ ಹಾಕ್ಕೋಬೇಕು. ಈ ರೀತಿಯಾದಂತಹ ಮಂಚೂರಿ ನೀವು ತಿಂದಿರಲಿಕ್ಕೆ ಸಾಧ್ಯವೇ ಇಲ್ಲ, ನನಗೆ ಗೊತ್ತು. ಒಮ್ಮೆ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ತಿಳಿಸಿ. ವಿಡಿಯೋ ಇಷ್ಟ ಆದರೆ, ಈ ರೆಸಿಪಿ ಇಷ್ಟ ಆದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಶೇರ್ ಮಾಡಿ. ಹೀಗೆ ಬೇರೆ ಬೇರೆ ರೀತಿಯಾದಂಥ ತಿಂಡಿಗಳನ್ನು ನಾವು ಅಡುಗೆ ಆಟದಲ್ಲಿ ಮಾಡ್ತಾ ಇರೋಣ, ತಿಂತಾ ಇರೋಣ. ನನಗಂತೂ ಅಡುಗೆ ಅಂದರೆ ತುಂಬಾ ಇಷ್ಟ. ನಾನು ವೆರೈಟಿ ಅಡುಗೆ ಮಾಡ್ತಾನೇ ಇರ್ತೀನಿ. ನಿಮಗೂ ಕೂಡ ಅದನ್ನು ಹೇಳ್ಕೊಡ್ತೀನಿ, ನಿಮ್ಮ ಜೊತೆಗೆ ತಿಂತೀನಿ. ನೋಡಿ, ಬೆಳ್ಳುಳ್ಳಿ ಮತ್ತು ಇಷ್ಟು ನಾನು ಸೂಜಿ ಮೆಣಸು ತೊಗೊಂಡಿದ್ದೀನಿ. ಒಂದು 10-15 ಸೂಜಿ ಮೆಣಸನ್ನು ತೊಗೊಂಡಿದ್ದೀನಿ. ಇದನ್ನು ಚಾಪರಿಗೆ ಹಾಕ್ಕೊಂಡೆ ನಾನು ಈರುಳ್ಳಿಯನ್ನು. ಇದನ್ನು ಒಂದು ಪ್ಲೇಟಿಗೆ ಹಾಕ್ಕೋತಾ ಇದ್ದೀನಿ ಇವಾಗ. ಹಾಗೆ ಬೆಳ್ಳುಳ್ಳಿ ಮತ್ತು ಸೂಜಿ ಮೆಣಸನ್ನು ಒಂದೇ ಸಲ ಚಾಪರಿಗೆ ಹಾಕಿದೆ, ಸ್ವಲ್ಪ ಇರೋದಕ್ಕೆ. ಅದು ಎರಡನ್ನೂ ಕೂಡ ಒಂದೇ ಸಲ ಚಾಪರಿಗೆ ಹಾಕಿ ಸಣ್ಣದಾಗಿ ನಾನು ಕಟ್ ಮಾಡಿಕೊಂಡೆ. ಹಾಗೆ ಕ್ಯಾಪ್ಸಿಕಮ್, ಇದು ಕೂಡ ತುಂಬ ಚಿಕ್ಕದಾಗೇ ಇರಬೇಕು. ನಾನು ಕಣ್ಣಲ್ಲಿ ನೀರು ಬರ್ತಾ ಇದೆ ಅಂತ ಹೇಳಿದ್ರೆ ನಮ್ಮ ಮಗ ಬಾಯಲ್ಲಿ ನೀರು ಬರ್ತಾ ಇದೆ ಅಂತಿದ್ದಾನೆ. ಕೆಚಪ್ಪನ್ನು ಕೂಡ ಮನೇಲೇ ಮಾಡೋದು, ಅದರ ರೆಸಿಪಿ ಇನ್ನೊಂದು ದಿನ ಹೇಳ್ತೀನಿ. ಅದಕ್ಕೆ ಒಂದು 3-4 ಟೊಮೆಟೊವನ್ನು ತೊಗೊಂಡು ಹೆಚ್ಕೊಂಡು ಅದನ್ನು ಬೇಯಿಸ್ಲಿಕ್ಕೆ ಹಾಕೋಣ ಅಂತ ಹೇಳಿ ಅದನ್ನು ಕೈಲಿ ಕಟ್ ಮಾಡಿಕೊಂಡೆ. ಇದನ್ನೇನು ಚಾಪರಿಗೆ ಹಾಕಲ್ಲ, ಹಾಗೆ ಬೇಯಿಸ್ಲಿಕ್ಕಿಟ್ಟೆ. ನೋಡಿ, ನೀರೆಲ್ಲ ಆರಿದೆ. ಇದನ್ನು ಒಂದು ಬಾಣಲೆಗೆ ಹಾಕೋತಾ ಇದ್ದೀನಿ ನಾನು. ಎಷ್ಟು ಉದುರುದ್ರಾಗಿದೆ ನೋಡಿ. ಇದೇನಾದರೂ ಕರಗಿ ಹೋಯಿತು ಅಂದರೆ ಮಂಚೂರಿ ಮಾಡೋಕ್ಕೆ ಬರೋದೇ ಇಲ್ಲ. ನೋಡಿ, ಕುದೀತಾ ಇದೆ, ಅದು ಆ ಕಡೆದು ಹಾಗೆ ಇರಲಿ. ಇದಕ್ಕೆ ನಾನು ಮೆಣಸಿನ ಪೌಡರನ್ನು ಹಾಕ್ಕೊಂಡೆ 1 ಚಮಚ. ಹಾಗೆ 1/4 ಸ್ಪೂನು ಸಾಲ್ಟನ್ನು ಹಾಕ್ಕೊಂಡೆ. ಹಾಗೆ ಒಂದು 3 ಚಮಚ ಕಾರ್ನ್ ಫ್ಲೋರನ್ನು ಹಾಕ್ಕೊಂಡೆ. ಮೈದಾ ಅವಶ್ಯಕತೆ ಇಲ್ಲವೇ ಇಲ್ಲ. ಮೈದಾವನ್ನು ಕೂಡ ತುಂಬ ಕಡಿಮೆ ತಿನ್ನಿ, ಅದು ಕೂಡ ಹೆಲ್ತಿಗೆ ಒಳ್ಳೆಯದಲ್ಲ. ನೀರು ಹಾಕ್ಕೊಳ್ಳೇಬೇಡಿ, ಹಾಗೆ ಇದನ್ನು ಕಲಿಸ್ಕೊಳ್ಬೇಕು. ಎಷ್ಟು ಕ್ರಿಸ್ಪಿಯಾಗಿರುತ್ತೆ ಅಂತಂದರೆ ನೀವು ತಿಂದಿರಲಿಕ್ಕೆ ಸಾಧ್ಯವೇ ಇಲ್ಲ, ಅಷ್ಟು ಚೆನ್ನಾಗಾಗತ್ತೆ. ಇದನ್ನು ಕೂಡ ನಿಮ್ಗೆ ಒಂದೇ ದಿವಸ ಮಾಡಲಿಕ್ಕೆ ಕಷ್ಟ ಅಂತಂದರೆ ಕರೆದು ಒಂದು ಡಬ್ಬದಲ್ಲಿ ತುಂಬಿಟ್ಕೊಬಿಡಿ. ಇದಿಷ್ಟನ್ನು ಮಾಡಿ ಕರೆದು ಒಂದು ಡಬ್ಬದಲ್ಲಿ ತುಂಬಿಟ್ಕೊಂಡ್ಬಿಡಿ. ನೆಕ್ಸ್ಟ್ ಡೇ ಅದನ್ನು ಏನು ಮಾಡಿ ಕೇಳಿದ್ರೆ
ಸೆಮಿ ಫ್ರೈ ಮಾಡ್ತೀವಲ್ಲ ಎಲ್ಲದನ್ನು ಹಾಕಿ ಉಳ್ಳಾಗಡ್ಡೆ ಕ್ಯಾಪ್ಸಿಕಮ್ ಎಲ್ಲ ಹಾಕಿ ಅದನ್ನು ಇನ್ನೊಂದು ದಿನ ನೀವು ಮಾಡ್ಕೋಬೋದು. ಆವಾಗ ನಿಮಗೆ ಕೆಲಸ ಈಸಿ ಆಗುತ್ತೆ. ನೋಡಿ ಕರೆಕ್ಟ್ ಹದ ಇದೆ, ಸರಿಯಾಗಿದೆ. ಈಗ ಬಾಣಲೆಗೆ ಎಣ್ಣೆಯನ್ನು ಹಾಕಿ ಕಾಯ್ಲಿಕ್ಕೆ ಇಟ್ಟೇಬಿಟ್ಟೆ, ಕಾದಿದೆ ಅದು. ಇವಾಗ ನಾವೀಗ ಇದನ್ನು ಕರ್ಕೊಂಡು ಬಿಡೋಣ. ಈಗ ನಾನು ಅದನ್ನೆಲ್ಲವನ್ನು ಒಂದು ಸ್ಪೂನಲ್ಲಿ ತಗೊಂಡು ಬಾಣಲೆಗೆ ಬಿಡ್ತಾ ಇದ್ದೀನಿ ನಾನು. ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನನಗೂ ಕೂಡ ನಿಮ್ಮ ಪ್ರೀತಿ ಸಪೋರ್ಟ್ ಸಿಕ್ಕಿದ್ರೆ ತುಂಬಾ ಖುಷಿಯಾಗುತ್ತೆ. ಅವು ಕಲರ್ ನೋಡಿ ಎಷ್ಟು ಸಖತ್ತಾಗಿದೆ ಅಂತ. ಈಗ ಹಲಸಿನಕಾಯಿ ಸೀಸನ್ ಅಲ್ವಾ, ಅದಕ್ಕಾಗಿ ಎಲ್ಲರೂ ಮಾಡಿಕೊಂಡು ತಿನ್ನಿ ಅಂತ ಈ ಪೋಸ್ಟನ್ನು ಹಾಕ್ತಾಯಿದ್ದೀನಿ. ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ನಾವು ಕರ್ಕೋಬೇಕು. ಗೊತ್ತು ಆಲ್ರೆಡಿ ಅಡುಗೆ ಮಾಡ್ತಾ ಇರೋರಿಗೆ, ಯಾಕೆ ಅಂದರೆ ಸೀದೋಗುತ್ತೆ. ದೊಡ್ಡ ಬೆಂಕಿಯಲ್ಲಿಟ್ಟರೆ, ಸಣ್ಣ ಬೆಂಕಿಯಲ್ಲಿಟ್ಟರೆ ಎಣ್ಣೆ ತುಂಬ ಹೀರ್ಕೊಳ್ಳುತ್ತೆ. ಅದಕ್ಕೋಸ್ಕರ ನೋಡಿ ಸರಿಯಾಗಿದೆ. ಇವಾಗ ಇದನ್ನು ನೋಡಿ ನಾನು ಬೇರೆ ಥರ ತೋರಿಸ್ತಾ ಇದ್ದೀನಿ. ಉಂಡೆಯನ್ನು ಕಟ್ಟಿ 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 ಬಿಡ್ತಾ ಇದ್ದೀನಿ. ಮೊದಲು ನಾನು ಸ್ಪೂನಲ್ಲಿ ಬಿಟ್ಟೆ, ಇದನ್ನು ಉಂಡೆ ಕಟ್ಟಿ ಹಾಕಿದರೆ ನೀಟಾಗಿ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ಅದಕ್ಕೋಸ್ಕರ ಎರಡೂ ರೀತಿ ಮಾಡ್ಕೋಬೋದು ಅಂತ ಹೇಳಿ ನಾನು ಉಂಡೆ ಕಟ್ಟು ಕೂಡ ನಿಮಗೆ ತೋರಿಸ್ತಾ ಇದ್ದೀನಿ. ಇವಾಗ ನೋಡಿ, ನಾನು ಯಾವಾಗಲೂ ಕೂಡ ಕಡಿಮೆ ಎಣ್ಣೆಯನ್ನು ಹಾಕ್ಕೊಳ್ಳೋದು. ಯಾಕೆಂದರೆ ಒಂದು ಸಲ ಕರೆದ ಎಣ್ಣೆಯನ್ನು ಮತ್ತೊಂದು ಸಲ ನಾನು ಬಳಸೋದೇ ಇಲ್ಲ, ಹೆಲ್ತಿಗೆ ಒಳ್ಳೆಯದಲ್ಲ. ಅದಕ್ಕೆ ನೋಡಿ ಸಖತ್ತಾಗಿದೆ. ನೋಡಿ ಎಷ್ಟು ಕ್ರಿಸ್ಪಿಯಾಗಿದೆ, ಎಷ್ಟು ಗಟ್ಟಿಯಾಗಿದೆ ಅಂತ. ನೋಡಿ ತಿಂತಾ ಇದ್ದರೆ ವಾವ್ ಸೂಪರ್. ಈಗ ನಾವು ಇದಕ್ಕೆ ಒಂದು ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ. ಒಂದು ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡೆ, ಕೊಬ್ಬರಿ ಎಣ್ಣೆ ನಾನು ಹಾಕಿರೋದು. ಅದಕ್ಕೀಗ ಹೆಚ್ಚಿಟ್ಕೊಂಡಿದ್ವಲ್ಲ ಆ ಈರುಳ್ಳಿಯನ್ನು ಹಾಕೋಣ. ಹಾಗೆ ಕ್ಯಾಪ್ಸಿಕಮ್ಮನ್ನು ಹಾಕ್ಕೊಂಡೆ. ಈಗ ಬೆಳ್ಳುಳ್ಳಿ ಮತ್ತು ಹಸಿಮೆಣಸನ್ನು ಹಾಕೋ ಸಮಯ. ಇದೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಸಣ್ಣ ಉರಿಯಲ್ಲಿಟ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಡಿ. ನೋಡಿ ಅದು ಚೆನ್ನಾಗಿ ಫ್ರೈ ಆಗ್ತಾ ಇದೆ. ಹಲಸಿನ ಮಂಚೂರಿ ಸಿಗೋದು ಅಡುಗೆ ಆಟದಲ್ಲಿ ಮಾತ್ರ, ಯಾವುದೇ ಹೋಟೆಲಿಗೆ ಹೋಗಿ ಕೇಳಬೇಡಿ. ಮತ್ತು ಈಗ ನಾನು 1 ಟೇಬಲ್ ಸ್ಪೂನ್ ಸೋಯಾ ಸಾಸನ್ನು ಹಾಕೋತಾ ಇದ್ದೀನಿ. ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಕಲರ್ ಚೇಂಜ್ ಆಗೇ ಬಿಡ್ತು. ಈಗ ಕೆಚಪ್ಪನ್ನು ಹಾಕ್ಕೊಳ್ಳಿ. ಟೊಮೆಟೊ ಕೆಚಪ್ ನಾನು ಆವಾಗ ಕಟ್ ಮಾಡಿ ಬೇಯಿಸ್ಲಿಕ್ಕೆ ಇಟ್ಟಿದ್ದಲ್ಲ, ಅದನ್ನೇ ಹಾಕ್ತಾ ಇರೋದು. ಒಂದು 3 ಟೇಬಲ್ ಸ್ಪೂನ್ ಹಾಕ್ಕೊಂಡೆ ನಾನು. ನೋಡಿ ಕಲರ್ ಫುಲ್ ಚೇಂಜ್ ಆಗೇ ಹೋಯಿತು, ಬ್ಯೂಟಿ ಪಾರ್ಲರಿಗೆ ಹೋದಾಗ ಚೇಂಜ್ ಆದಾಗೆ. ಹಾಗೆ 1 ಟೇಬಲ್ ಸ್ಪೂನ್ ಅಚ್ಚಕಾರದ ಪುಡಿಯನ್ನು ಹಾಕ್ಕೊಂಡೆ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು. ಡ್ರೈ ಅನ್ನಿಸ್ತು, ಅದಕ್ಕೆ ಇನ್ನೊಂದು ಟೇಬಲ್ ಸ್ಪೂನ್ ಕೆಚಪ್ ಹಾಕ್ಕೊಂಡೆ. ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಸ್ವಲ್ಪ ಟೈಮ್ ಬೇಕು, ಒಂದು 2-3 ನಿಮಿಷ ಇದನ್ನು ಇದೇ ರೀತಿ ಫ್ರೈ ಮಾಡ್ತಾನೆ ಇರಬೇಕು. ಅದೆಲ್ಲ ಸರಿಯಾಗಿ ಮಿಕ್ಸ್ ಆದರೆ ಮಾತ್ರ ರುಚಿ ಚೆನ್ನಾಗಿ ಬರೋದು. ಈಗ ಕರೆದಿಟ್ಕೊಂಡಂಥ ಮಂಚೂರಿಯನ್ನು ಇದಕ್ಕೆ ಹಾಕ್ಕೊಳ್ಳೋದೇ ತಡ ಮಾಡೋದೇ ಬೇಡ. ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಿ. ಇದನ್ನು ಕೂಡ 1-2 ನಿಮಿಷ ಇದೇ ರೀತಿ ಮಿಕ್ಸ್ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ಹಾಗೆ ನಾನು ಇದಕ್ಕೆ ವಿನೆಗರ್ ಸೇರಿಸ್ತಾ ಇಲ್ಲ, ಅದಕ್ಕೆ ಲಿಂಬೆ ಹುಳಿಯನ್ನು ಹಿಂಡ್ಕೊಂಡೆ. ಒಂದು ಅರ್ಧ ಲಿಂಬುವನ್ನು ಇದಕ್ಕೆ ಆ್ಯಡ್ ಮಾಡಿ ಮಿಕ್ಸ್ ಮಾಡಿದೆ. ವಾವ್, ಸಖತ್ತಾಗಿರುವ ಹಲಸಿನಕಾಯಿ ಮಂಚೂರಿ ರೆಡಿ ಟು ಈಟ್. ಇನ್ನೇಕೆ ತಡ, ನೀವು ಹಲಸಿನಕಾಯಿ ಮಂಚೂರಿಯನ್ನು ಮಾಡ್ಕೊಳ್ಳಿ. ರುಚಿ ಹೇಗಿತ್ತು ಅಂತ ತಿಳಿಸೋದನ್ನು ಮರಿಲೇಬೇಡಿ. ಹೀಗೆ ಅಡುಗೆ ಆಟದಲ್ಲಿ ಭೇಟಿಯಾಗ್ತಾ ಇರೋಣ. ಧನ್ಯವಾದಗಳು.